ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಗೌಡ ಕನ್ನಡ ವ್ಲಾಗ್ಸ್. ಇವತ್ತಿನ ಈ ವ್ಲಾಗಲ್ಲಿ ಸಿಂಪಲ್ಲಾಗಿ ಚಿಕನ್ ಕೈಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಖುಷಿಗೆ ಅಂತ ಹೇಳ್ತಿದ್ದೀರಾ? ಇವತ್ತು ನನ್ನ ಚಾನಲಲ್ಲಿ 50 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಆ ಖುಷಿಗೆ ಈ ವಿಡಿಯೋ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 1/4 kg ಆಗೋಷ್ಟು ಚಿಕನ್ನ ತೊಳೆದು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಕಡಾಯಿಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈರುಳ್ಳಿ ಖಾರ ಅಲ್ಲಿ ಈರುಳ್ಳಿ ಖಾರಕ್ಕೆ 1 ಈರುಳ್ಳಿ, 2 ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1/4 ಟೇಬಲ್ ಸ್ಪೂನ್ ಚಕ್ಕೆ, 1/4 ಟೇಬಲ್ ಸ್ಪೂನ್ ಅರಿಶಿನ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ಇದನ್ನೇ ನಾವು ಈರುಳ್ಳಿ ಖಾರ ಅಂತ ಹೇಳ್ತೀವಿ. ಇದನ್ನು ಎಣ್ಣೆಗೆ ಹಾಕಾದ್ಮೇಲೆ ಇದನ್ನು ಹಾಕಿ 1-2 ಕುದಿ ಕುದ್ದಾದ್ಮೇಲೆ ನಾವು ಏನು ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಅಂಥ ಚಿಕನ್ ಇದೆಯಲ್ಲ ಅದನ್ನು ಹಾಕಬೇಕು. ಇಲ್ಲಿ ನಾನು ರುಬ್ಬಕ್ಕೆ ಹಾಕಿಟ್ಟಿದ್ದು ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ಅದು ತೋರ್ಸೋಕ್ಕಾಗಿಲ್ಲ. ನಾನು ಹೇಳಿದ್ನಲ್ವ ಅಷ್ಟನ್ನು ಹಾಕಿದ್ರೆ ಸಾಕು. 1 ಈರುಳ್ಳಿ, 2 ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1/4 ಟೇಬಲ್ ಸ್ಪೂನ್ ಚಕ್ಕೆ, 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ರುಬ್ಬಿಟ್ಟಿರೋ ಮಸಾಲೆನೇ ನಾವು ಈರುಳ್ಳಿ ಖಾರ ಅಂತೇಳಿ ಕರಿತೀವಿ. ಅಷ್ಟನ್ನು ರುಬ್ಕೊಬಿಟ್ಟು ಎಣ್ಣೆ ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಆಯಿತು. ಅದು ಚೆನ್ನಾಗಿ ಒಂದು ಕುದಿ ಕುದ್ದಾದ ಮೇಲೆ ಕಟ್ ಮಾಡಿರೋ ಅಂಥ ಚಿಕನ್ನ ಸೇರಿಸ್ಕೊಂಡ್ರೆ ಆಯಿತು. ಇಲ್ಲಿ ನಾನು 1/4 kg 250 ಗ್ರಾಮ್ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿಕನ್ನು ಸಹ ನಾನು ರುಬ್ಬಿದ್ದೀನಿ, ಮಿಕ್ಸಿಲಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಯಾಕೆಂದರೆ ಕೈಮಾ ಉಂಡೆಗಳು ಸಾಫ್ಟಾಗಿ ಬರಲಿ ಅಂತ ಹೇಳಿ ಅಷ್ಟೇ. ಫುಲ್ ಎಲ್ಲದನ್ನು ರುಬ್ಬಿ ಸಹ ಮಾಡ್ಬೋದು, ಆದರೆ ಬಾಯಿಗೆ ಸಿಕ್ಕುವಾಗ ಟೇಸ್ಟು ಚೆನ್ನಾಗಿರುತ್ತೆ. ಫುಲ್ ಈ ಥರ ಎಲ್ಲ ರುಬ್ಬಿದರೆ ಚೆನ್ನಾಗಲ್ಲ. ಇನ್ನು ಏನು ಚಿಕನ್ನ ರುಬ್ಬಿದ್ದೀನಲ್ಲ ಅದನ್ನು ಸಹ ಸೇರಿಸಿ ಸ್ವಲ್ಪ ನೀರು, 1 ಗ್ಲಾಸಷ್ಟು, ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. 3/4 ಒಸಿ ಚಿಕನ್ನು, ಫುಲ್ ಬೇಯಿಸಬಾರ್ದು. 3/4 ಒಸಿ ಚಿಕನ್ ಬೆಂದಿದೆ ಅಂತ ಗೊತ್ತಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಈ ಥರ ಚೆನ್ನಾಗಿ 1-2 ಕುದಿ ಕುದ್ದಾದ ಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಇಲ್ಲಿ ನಾನು 1/4 kg ಚಿಕನ್ಗೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ತೊಗೊಂಡು ಫಸ್ಟ್ ಒಂದು ಬೌಲಲ್ಲಿ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕನ್ಗೆ ಹಾಕಬೇಕು. ಡೈರೆಕ್ಟಾಗಿ ಚಿಕನ್ಗೆ ಹಾಕೋದ್ರಿಂದ ಗಂಟಾಗುತ್ತೆ ಅಷ್ಟೇ. ಹಾಗಾಗಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಅದ್ರದ್ದು ರಸನ ಊದ್ರೆ ಆಗುತ್ತೆ. ಇನ್ನು ಅದು ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ರುಬ್ಬಿಟ್ಟಿರೋ ಅಂಥ ಕಾಯಿ ಮಸಾಲೆ ಅಂದರೆ ಕಾಯಿ ಮತ್ತು ಕಡಲೆನ ಹಾಕಿ ಸಣ್ಣದಾಗಿ ರುಬ್ಬಿಟ್ಟಿರ್ತೀವಲ್ಲ ಅದನ್ನು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ರಸನ ಅದಕ್ಕೆ ಸೇರಿಸ್ಕೊಂಡು 3 ನಿಮಿಷ, ಮಿನಿಮಮ್ 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಆ ಥರ ಕುದಿಸಿದ್ಮೇಲೆ ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು. ಸ್ವಲ್ಪ ನೀರು ಬಿಟ್ಕೊಂಡಿತ್ತಲ್ವ ಆ ಚಿಕನ್ನು ಬೆಂದು ಸ್ವಲ್ಪ ಗಟ್ಟಿ ಆಗಬೇಕು. ಈ ಥರ ಗಟ್ಟಿ ಆದಮೇಲೆ 2 ಮೊಟ್ಟೆ ಹಾಕಿ 2 ನಿಮಿಷ ಮೊಟ್ಟೆ ಹಾಕಿ 2 ನಿಮಿಷ ನೀಟಾಗಿ ಅದನ್ನು ಕುದಿಯೋಕೆ ಬಿಟ್ಬಿಡಿ. ಇಷ್ಟು ಗಟ್ಟಿ ಆದರೆ ಸಾಕು. ಮೊಟ್ಟೆ ಯೂಸ್ ಮಾಡೋದ್ರಿಂದ ಕೈಮಾ ಉಂಡೆ ಸಾಫ್ಟ್ ಬರುತ್ತೆ. ಇನ್ನು ಬಾಣಲಿನ ಕೆಳಗಿಳಿಸಾದ್ಮೇಲೆ ಇಲ್ಲಿ ನಾನು 250 ಗ್ರಾಮ್ ಚಿಕನ್ಗೆ 200 ಗ್ರಾಮ್ ಅಷ್ಟು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿಲಿ ಪುಡಿ ಮಾಡಿ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಒಂದು ಅಂದಾಜಿಗೆ ಇಲ್ಲಿ 250 ಗ್ರಾಮ್ಗೆ 200 ಗ್ರಾಮ್ ಏನು ತೊಗೊಂಡಿದ್ದೀನಿ ಕಡಲೆ ಆ ಥರ ತೊಗೊಳ್ಳಿ. ತುಂಬ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದರೆ ಒಂಥರ ಹಿಟ್ಟು ಥರ ಆಗುತ್ತೆ, ಕೈಮಾ ಚೆನ್ನಾಗಿ ಬರೋದಿಲ್ಲ. ಮೀಡಿಯಮ್ಮಾಗೆ ಯೂಸ್ ಮಾಡಬೇಕು. ನಾನು 200 ಗ್ರಾಮಷ್ಟು ಇಲ್ಲಿ ಕಡಲೆನ ಯೂಸ್ ಮಾಡಿದ್ದೀನಿ. ನೋಡಿ ಈ ಹದವಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ನೀರೇನು ಯೂಸ್ ಮಾಡಬೇಡಿ, ಏನು ನಾವು ಚಿಕನ್ ಬೇಯಿಸಿರ್ತೀವಿ ಅಷ್ಟೇ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಯಾವುದೇ ರೀತಿ ನೀರಾಗಲಿ ಏನು ಮಾಡಬೇಡಿ. ಅಕಸ್ಮಾತ್ ತೆಳು ಅನಿಸಿದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ತಾ ಹೋಗಿ ಅಷ್ಟೇ. ನಿಮಗೆ ಉಂಡೆ ಮಾಡೋಕ್ಕೆ ಸರಿಯಾಗಿದೆ ಅನ್ನೋಷ್ಟು ನೀಟಾಗಿ ಹದವಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು. ನೋಡಿ ಇಷ್ಟು ದಪ್ಪ ಉಂಡೆ ಆದರೆ ಸಾಕು. ತೀರಾ ದಪ್ಪ ಉಂಡೆಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಅಂದರೆ ದಪ್ಪ ಉಂಡೆ ಮಾಡಿದ್ರೆ ಮತ್ತು ಸಾಂಬಾರಲ್ಲಿ ಬೇಯಿಸುವಾಗ ಇನ್ನೂ ಸ್ವಲ್ಪ ಅರಳುತ್ತಲ್ಲ ಅದು ಇನ್ನೂ ದಪ್ಪ ಆಗಿಬಿಡುತ್ತೆ. ಮೀಡಿಯಮ್ ಸೈಜಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಇನ್ನು ಉಂಡೆ ಎಲ್ಲ ಕಟ್ಟಿ ಆದಮೇಲೆ 5 ನಿಮಿಷ ಅದನ್ನು ಆರೋದಕ್ಕೆ ಬಿಡಿ. ಬಿಸಿ ಇರುತ್ತಲ್ವ, ಹಾಗಾಗಿ ಆರೋದಕ್ಕೆ ಬಿಟ್ಟು ಮತ್ತು ಅದೇ ಕಡಾಯಿಗೆ ಎಲ್ಲ ಉಂಡೆಗಳನ್ನ ಹಾಕಿ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಚಿಕನ್ ಸಾಂಬಾರನ್ನ ಹಾಕಿ ಬೇಯಿಸಬೇಕು. ಎಷ್ಟು ಹಾಕಬೇಕು ಅಂತಂದರೆ ಆ ಉಂಡೆಗಳು ಚಿಕನ್ ಸಾಂಬಾರಲ್ಲಿ ಮುಳುಗಿರಬೇಕು ಅಷ್ಟು ಹಾಕಿ ಚೆನ್ನಾಗಿ ಬೇಯಿಸಬೇಕು. ತುಂಬಾ ಸಾಂಬಾರು ತಗೊಳುತ್ತೆ ಕೈಮಾ ಉಂಡೆ, ಹಾಗಾಗಿ ಅದು ನೀಟಾಗಿ ಅದು ಮುಳುಗಬೇಕು ಸಾಂಬಾರೊಳಗೆ. ಆ ಥರ ಹಾಕಿ 2 ನಿಮಿಷ ಬೇಯಿಸಿದ್ರೆ ಸಾಕು. ಚೆನ್ನಾಗಿ ಕುದ್ದ ಮೇಲೆ ಅದನ್ನು ರೊಟ್ಟಿ ಮಗ್ಚೋಕ್ಕೆ ಯೂಸ್ ಮಾಡ್ತೀವಲ್ವ ಅದರಲ್ಲಿ ತಿರುಗಬೇಕು. ಸೌಟೆಲ್ಲ ಆದರೆ ಒಡ್ಕೊಬಿಡುತ್ತೆ. ನಿಧಾನವಾಗಿ ಅದನ್ನು 1-2-3 ಸರಿ
ತಳ ಹಿಡಿದೇಲೆ ಇರೋ ಥರ ಚೆನ್ನಾಗಿ ತಿರುಗಿಸಿದ್ರೆ ಸಾಕು. ಇದು ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ಆರಿದ ಮೇಲೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರುಚಿ ಅಂತೂ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟು ಕೂಡ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ. ಆದಷ್ಟು ಬೇಗ 100 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.